ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ಘಟನೆ ಘಟಿಸಿ ಇವತ್ತಿಗೆ 4ನೇ ದಿನ. ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಕೆಲಸ ಇವತ್ತಿಗೂ ಕೂಡ ನಡೀತಾ ಇದೆ. ಈವರೆಗೂ 31 ಮೃತದೇಹಗಳ DNA ಮ್ಯಾಚ್ ಮಾಡಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಗೊತ್ತಾಗ್ತಿದೆ. 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ವಿಜಯ್ ರೂಪಾನಿ DNA ಇನ್ನೂ ಕೂಡ ಮ್ಯಾಚ್ ಆಗಿಲ್ಲ. ಆಸ್ಪತ್ರೆಯಲ್ಲಿಯೇ ಗುಜರಾತ್ನ ಮಾಜಿ ಸಿಎಂ ಮೃತದೇಹ ಇರುವಂತಹದ್ದು. ಉದಯಪುರ, ಖೇಡಾ, ಅಹಮದಾಬಾದ್ ಜನರಿಗೆ ಅವರವರ ಕುಟುಂಬಸ್ಥರ ಮೃತದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಆಗ್ತಾ ಇದೆ. ಇಡೀ ದೇಹ ಸುಟ್ಟು ಕರಕಲಾಗಿದೆ, ದಹಿಸಿ ಹೋಗಿದೆ. ಈ ಸಂದರ್ಭದಲ್ಲಿ ಯಾರು ಯಾವ ಕುಟುಂಬಕ್ಕೆ ಸೇರಿದವರು ಅವರ ಐಡೆಂಟಿಫಿಕೇಶನ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಹಾಗಾಗಿಯೇ DNA ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಒಂದು ಕಡೆ ಕುಟುಂಬದ ಸ್ಯಾಂಪಲ್ DNA ಸ್ಯಾಂಪಲ್, ಮತ್ತೊಂದು ಕಡೆ ಮೃತದೇಹದ DNA ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಮ್ಯಾಚ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಈ DNA ರಿಪೋರ್ಟ್ ಬರೋದಕ್ಕೇನೆ 72 ಗಂಟೆಗಳ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿಯೇ ಈ ಪ್ರೋಸೆಸ್, ಈ ಪ್ರಕ್ರಿಯೆ ಮತ್ತಷ್ಟು ಡಿಲೇ ಆಗುವಂತಹ ಸಾಧ್ಯತೆ ಇದೆ. ಘಟನೆ ನಡೆದು ಇವತ್ತಿಗೆ 4 ದಿನ. ಇಲ್ಲಿಯವರೆಗೂ ಕೇವಲ 12 ಮೃತದೇಹಗಳನ್ನು ಮಾತ್ರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗಿರೋದು. 270 ಜನ ಈ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅಷ್ಟೂ ಮೃತದೇಹಗಳನ್ನು ಕೂಡ ಸಿವಿಲ್ ಆಸ್ಪತ್ರೆಯಲ್ಲಿಯೇ ಇಟ್ಟಿರುವಂತಹದ್ದು. ಹಾಗಾಗಿ ಈಗ ಅವುಗಳನ್ನು ಐಡೆಂಟಿಫೈ ಮಾಡಿ ಅವುಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸೋದೇ ಆಸ್ಪತ್ರೆಯ ಸಿಬ್ಬಂದಿಗಳಿಗಿರುವಂತಹ ಚಾಲೆಂಜು. DNA ಮ್ಯಾಚ್ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ವಿಮಾನ ದುರಂತ ನಡೆದಂತಹ ಘಟನೆ. ದುರಂತದ ಸ್ಥಳಕ್ಕೆ ಇವತ್ತು ತನಿಖಾ ತಂಡಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾವೆ. AAIB NSG ತಂಡದಿಂದ ಇನ್ವೆಸ್ಟಿಗೇಷನ್ ಈ ಮೂಲಕ ಚುರುಕಾಗ್ತಾ ಇದೆ. ಸ್ಥಳದಲ್ಲಿ ಬಾಕಿ ಉಳಿದಂತಹ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸ್ಥಳಕ್ಕೆ ಅಹಮದಾಬಾದ್ ನಗರದ ಪೊಲೀಸ್ ಕಮಿಷನರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಸಿಂಗ್ ಮಲ್ಲಿಕ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿರುವಂತಹದ್ದು. ಘಟನಾ ಸ್ಥಳದಲ್ಲಿ ಭದ್ರತೆಯ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ತೆರವು ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಈ ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ ಮತ್ತು ಈಗಿರುವಂತಹ ಅನುಮಾನ. ಈಗ ಇದರ ಹಿಂದೆ ಏನಾದರೂ ಕಾರಣದ ಕೈಗಳ ಕೈವಾಡ ಇದೆಯಾ ಅಥವಾ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ ಅನ್ನೋದು ಕೂಡ ಒಂದು ಅನುಮಾನ ಬಂದಿದೆ. ಹಾಗಾಗಿ ತುಂಬ ಸ್ಥಳದಲ್ಲಿಯೇ ಬೀಡು ಬಿಟ್ಟು ಏನಾದರೂ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಸಿಗ್ತವಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ವಸ್ತುಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಅವಶೇಷಗಳನ್ನು ತೆರವುಗೊಳಿಸುವಂತಹ ಕಾರ್ಯ ನಡೆದಿತ್ತು. ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹವನ್ನು ಪಡೆಯೋದಕ್ಕೆ ಸಂಬಂಧಿಕರು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿವಿಲ್ ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಈಗಾಗಲೇ DNA ಸ್ಯಾಂಪಲ್ ಅನ್ನು ಕೊಟ್ಟು ಕುಟುಂಬಸ್ಥರು ಮೃತದೇಹವನ್ನು ಪಡೆಯೋದಕ್ಕಾಗಿ ಕಾಯ್ತಾ ಇರುವಂಥದ್ದು. 4 ದಿನಗಳಿಂದ ಆಸ್ಪತ್ರೆಯ ಬಳಿಯೇ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270. ಕೇವಲ 12 ಮೃತದೇಹಗಳನ್ನು ಮಾತ್ರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಹತ್ತತ್ರ ಇನ್ನೂ 250 ಮೃತದೇಹಗಳು ಆಸ್ಪತ್ರೆಯಲ್ಲಿಯೇ ಇರುವಂತಹದ್ದು. ಸಿಬ್ಬಂದಿಗಳು ಅವರ DNA ಮ್ಯಾಚನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಮತ್ತಷ್ಟು ಡಿಲೇ ಆಗಬಹುದು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಒಂದು DNA ರಿಪೋರ್ಟ್ ಬರೋದಕ್ಕೆ 72 ಗಂಟೆ ಬೇಕಾಗುತ್ತೆ. 72 ಗಂಟೆಯ ನಂತರ ಅವರ ಮೃತದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಹಾಗಾಗಿಯೇ ಈಗ ಸಿವಿಲ್ ಆಸ್ಪತ್ರೆಯ ಮುಂಭಾಗ ದೊಡ್ಡ ಮಟ್ಟದಲ್ಲಿ ಜನ ನಿಂತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ದುರಂತ ಸಂಭವಿಸಿ ಇವತ್ತಿಗೆ 4ನೇ ದಿನ. ಮೃತದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಹೇಗೆ ಸಾಗ್ತಾ ಇದೆ, ಜೊತೆಗೆ ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ ಅಂತ ಹೇಳಿ ಶಬೀರ್. ಪ್ರೇಮ್ ನೋಡಿ, ಇವತ್ತು ಈಗಾಗಲೇ ಏರ್ ಇಂಡಿಯಾ ವಿಮಾನ ಪತನ ಆಗಿ 4ನೇ ದಿನ ಕಳೀತಾ ಇರುವಂಥದ್ದು. ಈಗಾಗಲೇ ಬಹುತೇಕ ಮೃತದೇಹಗಳನ್ನು ಸಿಟಿ ಸಿವಿಲ್ ಆಸ್ಪತ್ರೆ ಏನಿದೆ ಇಲ್ಲಿಗೆ ಸಾಗಿಸಲಾಗಿದೆ. ಈ ಎಲ್ಲ ಮೃತದೇಹಗಳ DNA ಮ್ಯಾಚ್ ಮಾಡುವಂಥ ಕೆಲಸಗಳು ಕೂಡ ನಡೀತಿದ್ದಾವೆ. ಈಗಾಗಲೇ 31 DNA ಮ್ಯಾಚ್ ಕೂಡ ಆಗಿದ್ದಾವೆ. ಈ ಪೈಕಿ 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಬಾಕಿ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕು. ಒಂದು ಕಡೆಗೆ DNA ಮ್ಯಾಚ್ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಮೃತದೇಹಗಳಿಗಾಗಿ ಜನರು ಕಾಯ್ತಾ ಇದ್ದಾರೆ. ಇಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ಭಾಗದಲ್ಲಿ ನೀವು ಆಸ್ಪತ್ರೆಯ ಕಟ್ಟಡ ಏನು ನೋಡ್ತಾ ಇದ್ದೀರಿ, ಆ ಆಸ್ಪತ್ರೆಯ ಕಟ್ಟಡದಲ್ಲಿ DNA ಸ್ಯಾಂಪಲಿಂಗ್ ನಡೀತಾ ಇರುವಂಥದ್ದು. ಅಂದರೆ
DNA ಮೃತದೇಹಗಳು ಮತ್ತು ಕುಟುಂಬಸ್ಥರು ಕೊಟ್ಟಂತಹ 2 DNA ಮ್ಯಾಚ್ ಮಾಡುವಂಥ ಪ್ರಕ್ರಿಯೆಗಳು ಈ ಭಾಗದಲ್ಲಿ ನಡೀತಾ ಇದ್ದಾವೆ. ಈ ಒಂದು ಆಸ್ಪತ್ರೆ ಕಟ್ಟಡ ಏನು ನೋಡ್ತಿದ್ರಿ ಆ ಕಟ್ಟಡದಲ್ಲಿ ನಡೀತಾ ಇರುವಂಥದ್ದು. ಇದಾದ ಬಳಿಕ ಈಗ ಭಾಳಷ್ಟು ಜನ ಇಲ್ಲಿ ಆಗಲೇ ಬೆಳಗ್ಗೆಯಿಂದ ಬಂದು ಕಾಯ್ತಾ ಕೂತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಜನ ಈಗಾಗಲೇ ಬಹಳಷ್ಟು ಮೃತದೇಹಗಳ ಏನು ಹಸ್ತಾಂತರಗಳು ಆಗಬೇಕಾಗಿರುವಂಥದ್ದು. ಹೀಗಾಗಿ ಕುಟುಂಬಸ್ಥರು ಕೂಡ ವೇಟ್ ಮಾಡ್ತಾ ಇರುವಂಥದ್ದು ನೋಡ್ಬೋದು. ಕುಟುಂಬಸ್ಥರ ಕಾಯುಕೆಯಾಗಿ ವಿಶೇಷವಾದಂಥ ಒಂದು ಪೆಂಡಾಲ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕೆಂದರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿಸಿಲಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲೊಂದು ಶೆಡ್ನ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿರುವಂಥದ್ದು. ಪೆಂಡಾಲ್ ಹಾಕಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಎಲ್ಲ ಕುಟುಂಬಸ್ಥರು ಹೇಗೆ ವೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ನೋಡಿ, ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಸಾಕಷ್ಟು 4 ದಿನಗಳಾಗಿದೆ. ಅವರು ಕೂಡ ಮೃತದೇಹವನ್ನು ಹಸ್ತಾಂತರ ಮಾಡ್ಕೋಬೇಕು, ಅದರ ಅಂತ್ಯಕ್ರಿಯೆಯನ್ನು ಮಾಡಬೇಕು, ವಿಧಿವಿಧಾನಗಳನ್ನು ಪೂರೈಸಬೇಕು ಅನ್ನುವಂಥ ಕಾರಣಕ್ಕೆ ಅವರು ಕೂಡ ಕಾಯ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಮೃತದೇಹ ಯಾವಾಗ ಸಿಗುತ್ತೆ ಅನ್ನುವಂತಹ ಗೊಂದಲಗಳು ಕೂಡ ಇವರಲ್ಲಿ ಇದ್ದಾವೆ. ಯಾಕೆಂದರೆ DNA ಸ್ಯಾಂಪಲ್ ಕೊಟ್ಟ ಬಳಿಕ ಇನ್ನು ಯಾವುದೇ ರೀತಿಯಾದಂಥ ಸ್ಪಷ್ಟತೆಗಳಿಲ್ಲ. ಯಾವಾಗ ಮೃತದೇಹ ಹಸ್ತಾಂತರ ಮಾಡಬಹುದು ಅನ್ನುವಂಥ ಸ್ಪಷ್ಟತೆಗಳಿಲ್ಲ. ಆದರೆ ಇವತ್ತು ಸಿಗಬಹುದು, ನಾಳೆ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಕಳೆದ 2-3 ದಿನಗಳಿಂದ ಅವರು ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಲ್ಲ ಕಡೆಯೂ ಕೂಡ ಜನರು ನಿಂತ್ಕೊಂಡಿರುವಂಥದ್ದು, ಕುಟುಂಬಸ್ಥರು ನಿಂತ್ಕೊಂಡಿರುವಂಥದ್ದು, ಕೆಲವರ ಅಣ್ಣ, ಕೆಲವರ ತಮ್ಮ, ಕೆಲವರ ಮಕ್ಕಳು, ಹೀಗೆ ಬೇರೆ ಬೇರೆ ಸಂಬಂಧಗಳು ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಒಮ್ಮೆ ಆಸ್ಪತ್ರೆಯಿಂದ ಏನಾದರೂ ಸಂದೇಶ ಬಂದರೆ ಪಾರ್ಥಿವ ಶರೀರವನ್ನು, ಮೃತದೇಹವನ್ನು ತೆಗೆದುಕೊಂಡು ಹೋಗಬೇಕು, ತೆಗೆದುಕೊಂಡು ಅದರ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದಲೂ ಕೂಡ ಆಸ್ಪತ್ರೆಯ ಬಳಿ ಇದೇ ರೀತಿಯಾದಂಥ ಚಿತ್ರಣಗಳು ಕೂಡ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಸಾಕಷ್ಟು ಕಾಯುವಿಕೆಯಲ್ಲಿರುವಂಥದ್ದು. ಆದಷ್ಟು ಬೇಗ ಮೃತದೇಹ ನಮಗೆ ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ. ಈ ಪೈಕಿ ಕೆಲವರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳೋಣ. ಸರ್, आपका कौन था रिश्तेदार है? रिश्तेदार की बच्ची थी, मेरे भतीजी थी, मेरे भाई की लड़की थी वो। अब हॉस्पिटल वाले क्या बोल रहे हैं? DNA सैंपलिंग हो गया? हो गया, तैयारी भी दे ही रहे हैं, दे रहे हैं. ನೀವು ಕೇಳಿಸ್ಕೊಂಡ್ರಿ, ಹೆಚ್ಚು ಮಾತನಾಡುವಂತಹ ಆಸಕ್ತಿ ಕೂಡ ತೋರಿಸ್ತಾ ಇಲ್ಲ. ಈಗಾಗಲೇ DNA ಸ್ಯಾಂಪ್ಲಿಂಗ್ ಅನ್ನು ತೆಗೆದುಕೊಂಡಿದ್ದಾರೆ, ಅದನ್ನು ಮ್ಯಾಚ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಸಾಧ್ಯವಾದಷ್ಟು ಬೇಗ ನಮಗೆ ಮೃತದೇಹ ಸಿಗ್ಬೋದು ಅನ್ನುವಂಥ ಕಾರಣಕ್ಕೆ ಅವರು ಇಲ್ಲೇ ಆಸ್ಪತ್ರೆ ಮುಂಭಾಗದಲ್ಲಿ ಕಾಯ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿವಿಲ್ ಆಸ್ಪತ್ರೆಯ ಮುಂಭಾಗ ನೂರಾರು ಕುಟುಂಬದ ಸದಸ್ಯರು ಮೃತದೇಹಕ್ಕಾಗಿ ಕಾಯ್ತಾ ಇರುವಂಥದ್ದು. ಈಗ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋದೇ ಈಗ ಸಿಬ್ಬಂದಿಗಳ ಮುಂದಿರುವಂತಹ ಚಾಲೆಂಜು. ಸೊ ಹಾಗಾಗಿ ಈ ಪ್ರಕ್ರಿಯೆ ಮತ್ತಷ್ಟು ಡಿಲೇ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.